ಎರಡನೇ ತರಗತಿಯ ಸವಿಗನ್ನಡದಲ್ಲಿ ಬರುವಂತಹ ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ. ಇದರ ಪಾಠಪೂರ್ವ ಚಟುವಟಿಕೆನ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ನಮ್ಮ ಊರಿನ ಹೆಸರು ಹಿರಿಯೂರು. ನಿಮ್ಮ ಊರಿನ ಹೆಸರನ್ನು ನೀವು ಬರೆಯಬೇಕು. ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ಗೆಳೆಯರೊಂದಿಗೆ ಆಟ ಆಡುತ್ತೇನೆ. ನಿಮಗೆ ಇಷ್ಟವಾದ ಆಟ ಯಾವುದು? ನನಗೆ ಇಷ್ಟವಾದ ಆಟ ಕುಂಟೆಬಿಲ್ಲೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಆಟವನ್ನು ಬರೀಬೇಕು. ನೀವು ಯಾವ ಯಾವ ಆಟಗಳನ್ನು ಆಡ್ತೀರಿ? ನಾವು ಲಗೋರಿ, ಕುಂಟೆಬಿಲ್ಲೆ, ಆನೆಕಲ್ಲು, ಕೇರಮ್ಮು, ಖೋ ಖೋ ಆಟಗಳನ್ನು ಆಡ್ತೇನೆ. ನೆಕ್ಸ್ಟು ಇದರ ಪದ್ಯ ಭಾಗ. ನೆಕ್ಸ್ಟ್ ಇವುಗಳನ್ನ ಗಟ್ಟಿಯಾಗಿ ಓದಬೇಕಷ್ಟೇ. ಇವನ್ನೆಲ್ಲವನ್ನು ಕೂಡ ಗಟ್ಟಿಯಾಗಿ ಓದಬೇಕು. ಪದಗಳ ಅರ್ಥ. ಅಭ್ಯಾಸಕ್ಕೆ ಬರೋಣ. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಷ್ಟೇ ಅದು. ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ. ದರ್ಜೆಯನ್ನು ಕರೆದರಂತೆ, ದರ್ಜೆ ಬಂದು ನೋಡಿದನಂತೆ, ಅಂಗಿಗಿಟ್ಟು ಒಲೆದನಂತೆ, ಅಂಗಿ ಸರಿಯಾಯಿತಂತೆ, ನಾನು ನೀನು ಹೋಗೋಣವಂತೆ, ಮದುವೆ ನೋಡಿ ಬರೋಣವಂತೆ. ಓಕೆ, ಇವುಗಳನ್ನು ಬರೆಯುವಂಥದ್ದು. ನೆಕ್ಸ್ಟ್ ವಂದಿಸಿ ಬರೆಯಿರಿ ಅಂತೇಳಿ. ಊರಿಗೊಬ್ಬ ರಾಜನಂತೆ, ಗುಂಡಿ ಬಲು ಹಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ. ಇಷ್ಟನ್ನು ವಂದಿಸಿ ಬರೆಯುವಂಥದ್ದು. ಇವುಗಳನ್ನು ಉಚ್ಚರಿಸಬೇಕು. ಇದು ಈ ಪದ್ಯದ ಚಟುವಟಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.